ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾಗಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನು ಕೂಡ ಆಧ್ಯಾತ್ಮಿಕವಾಗಿ ಬಲಪಡಿಸಬೇಕೆಂದು, ಸ್ಪಿರಿಚುವಲ್ ಆಗಿ ನೀವೆಲ್ಲರೂ ಕೂಡ ಸ್ಟೇಬಲ್ ಆಗಿರಬೇಕೆಂದು, ಉನ್ನತವಾದ ಆಧ್ಯಾತ್ಮಿಕವಾದ ಅನುಭವದಿಂದ ತುಂಬಲ್ಪಡಬೇಕೆಂದು ಪ್ರತಿದಿನವೂ ಕೂಡ ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿ ಇರುವುದಾದರೆ ನೀವು ಏನು ಬೇಕಾದರೂ ಬೇಡಿಕೊಳ್ಳಿರಿ, ನಾನು ನಿಮಗೆ ಕೊಡುತ್ತೇನೆ ಎಂದು ದೇವರು ವಾಗ್ದಾನ ಮಾಡಿದ್ದಾರೆ. ಆತನಲ್ಲಿ ನಾವು ನೆಲೆಯಾಗಿರುವುದು ಅಂದರೆ ದೇವರ ವಾಗ್ದಾನವನ್ನು ನಂಬುವಂಥದ್ದು, ಆತನನ್ನೇ ಅವಲಂಬಿಸುವಂಥದ್ದು. ಕ್ರೈಸ್ತರ ಬಲ ಏನು ಅಂದರೆ ದೇವರ ವಾಗ್ದಾನ. ನಮ್ಮ ಶರೀರಕ್ಕೆ ನಮಗೆ ವೈಟಮಿನ್ಸ್ ಬಲ ಕೊಡುತ್ತದೆ. ಅದೇ ರೀತಿಯಾಗಿ ಒಳಗೆ ಇರುವಂಥ ನಮ್ಮ ಆತ್ಮಕ್ಕೆ ದೇವರ ವಾಗ್ದಾನವೇ ವೈಟಮಿನ್ಸ್ ಇದ್ದ ಹಾಗೆ ಅಲ್ವಾ? ಕರ್ತನನ್ನೇ ಅವಲಂಬಿಸುವುದನ್ನು ಕಲಿತುಕೊಳ್ಳೋಣ, ಆತನ ಕೃಪೆಯಲ್ಲಿ ಬೆಳೆಯೋಣ. ನಿಮ್ಮೆಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. And we believe that you are also praying for us. ನಮಗೋಸ್ಕರವಾಗಿಯೂ ಕೂಡ ನಿಮ್ಮಲ್ಲಿ ಅನೇಕರು ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ವಾಗ್ದಾನವನ್ನು ಓದೋಣವಾ? ಕೀರ್ತನೆಗಳು 18ನೇ ಕೀರ್ತನೆ 3ನೇ ವಾಕ್ಯವನ್ನು ಈ ದಿನದ ವಾಗ್ದಾನಕ್ಕಾಗಿ ನಾವು ಓದೋಣ. Psalm 18 and verse 3. ಯೆಹೋವನು ಸ್ತೋತ್ರಕ್ಕೆ ಅರ್ಹನು, ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಅರಸನಾದ ದಾವೀದನು ಬರೆದಂತಹ ಕೀರ್ತನೆ ಇದು. ತನ್ನ ಅನುಭವದಿಂದ ಒಂದೊಂದು ಕೀರ್ತನೆಯನ್ನು ಬರೆಯುತ್ತಾ ಬಂದನು. ಆದ್ದರಿಂದಲೇ ಅದು ನಮಗೆ ಬಹಳ ಹತ್ತಿರವಾಗಿ ಕನೆಕ್ಟ್ ಆಗುತ್ತದೆ. ಯಾಕಂದ್ರೆ ನಾವು ಕೂಡ ಅಂತಹ ಅನುಭವದಲ್ಲಿಯೇ ಕೆಲವು ಸಾರಿ ಪ್ರಯಾಣ ಮಾಡಬೇಕಾಗಿರುತ್ತದೆ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ಇದೇ ಮಾತನ್ನು ಇಂಗ್ಲಿಷಲ್ಲಿ ಯಾವ ರೀತಿಯಾಗಿ ಬರೆದಿದ್ದಾರೆ ಅಂದರೆ, ಹಿ ಈಸ್ ವರ್ದಿ ಟು ಬಿ ಪ್ರೈಸ್ಡ್ ಎನ್ನುವಂತಹ ಮಾತು. ಆತನು ಸ್ತೋತ್ರಕ್ಕೆ ಅರ್ಹನು, ಆರಾಧನೆಗೆ ಯೋಗ್ಯನು, ಮಹಿಮೆಗೆ ಪಾತ್ರನು. ನೀನು ಸ್ತುತಿಸಬೇಕು ಅಂದುಕೊಂಡರೆ ಕರ್ತನನ್ನು ಮಾತ್ರ ಸ್ತುತಿಸಬೇಕು, ಆರಾಧಿಸಬೇಕು ಅಂದುಕೊಂಡರೆ ಕರ್ತನನ್ನು ಮಾತ್ರ ಆರಾಧಿಸಬೇಕು, ದೇವರನ್ನು ಮಾತ್ರ ಆರಾಧಿಸಬೇಕು. ಇನ್ಯಾರು ಕೂಡ ಆರಾಧನೆಗೆ ಅರ್ಹರಲ್ಲ. ಕೆಲವರು ಯಾರಾದರೂ ಚಿಕ್ಕ ಉಪಕಾರವನ್ನು ಮಾಡಿದ್ರೆ, ಇನ್ನು ನೀವು ದೇವರು ರೀ, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ರೀ ಎಂದು ಚಿಕ್ಕ ಉಪಕಾರ ಹೊಂದಿದ ಕೂಡಲೇ ಅವರನ್ನು ದೇವರ ಸ್ಥಾನದಲ್ಲಿ ಕೂರಿಸುವಂತವರು ಕೆಲವರು ಇರುತ್ತಾರೆ. ರಾಜಕಾರಣಿಗಳನ್ನು ಅನೇಕರು ಈ ದಿನದಲ್ಲಿ ದೇವರು ಎಂಬುದಾಗಿ ಕರೆಯುತ್ತಾರೆ. ಸಿನಿಮಾ ಸ್ಟಾರ್ಗಳನ್ನು ದೇವರೆಂಬುದಾಗಿ ಕರೆಯುತ್ತಾರೆ. ನಮ್ಮ ದೇವರ ಸಿನಿಮಾ ಬಂದಿದೆ ಎಂಬುದಾಗಿ ಕೆಲವರು ಸಿನಿಮಾ ಆಕ್ಟರ್ಸ್ ಅನ್ನು ದೇವರಾಗಿ ಮಾಡುತ್ತಾರೆ. ನಂಬು ಪ್ರಿಯ ದೇವಮಗುವೆ, ನಿನ್ನ ದೇವರನ್ನು ಬಿಟ್ಟರೆ, ಕರ್ತನನ್ನು ಬಿಟ್ಟರೆ, ಕರ್ತನಾದ ಯೇಸು ಕ್ರಿಸ್ತನನ್ನು ಬಿಟ್ಟರೆ ಯಾರು ಕೂಡ ಆರಾಧನೆಗೆ ಯೋಗ್ಯರಲ್ಲ. ಯೆಹೋವನು ಮಾತ್ರವೇ ಸ್ತೋತ್ರಕ್ಕೆ ಅರ್ಹನು. ನನಗೆ ಕಷ್ಟ ಬಂದಾಗ, ಇಕ್ಕಟ್ಟು ಬಂದಾಗ ದೇವರಿಗೆ ಮೊರೆ ಇಡುವುದಕ್ಕೆ ಕಲಿತುಕೊಂಡಿದ್ದೇನೆ ಎಂದು ಭಕ್ತನಾದ ದಾವೀದನು ತನ್ನ ಅನುಭವವನ್ನು ಹಂಚಿಕೊಳ್ಳುತ್ತಾನೆ. ನೀನೇನ್ ಮಾಡುತ್ತಿದ್ದೀಯಾ? ಕಷ್ಟ ಬಂದ ಕೂಡಲೇ ಕುಗ್ಗಿ ಹೋಗುತ್ತಾ ಇದ್ದೀಯಾ? ಇಕ್ಕಟ್ಟು ಬಂದ ಕೂಡಲೇ ಹೇಗೆ ಸತ್ತು ಹೋದರೆ ಚೆನ್ನಾಗಿರುತ್ತದೆ, ಈಸಿಯಾಗಿ ಸೂಸೈಡ್ ಹೇಗೆ ಮಾಡಿಕೊಳ್ಳುವುದು ಎಂಬುದಾಗಿ ಗೂಗಲ್ ಅಲ್ಲಿ ಹುಡುಕುತ್ತಾ ಇದ್ದೀಯೇನೋ? ಅಥವಾ ಆತ್ಮಹತ್ಯೆ ಆಲೋಚನೆಯಿಂದ ಪೀಡಿಸಲ್ಪಡುತ್ತಾ ಇದ್ದೀಯೇನೋ? ಯಾರು ಮನೆಯಲ್ಲಿ ಇಲ್ಲದೆ ಇದ್ದಾಗ, ಒಂಟಿಯಾಗಿ ಇದ್ದಾಗ ಯಾವುದೋ ವಿಧವಾಗಿ ಹಾನಿ ಮಾಡಬೇಕು ಎನ್ನುವಂತ ಪ್ರಯತ್ನ ನಿನ್ನಲ್ಲಿ ಇದೆಯೇನೋ? ಎಚ್ಚರಿಕೆ, ದೇವರು ನಿನ್ನ ಸಂಗಡ ಮಾತನಾಡುತ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ನೀನು ಪ್ರಾರ್ಥನೆ ಮಾಡುವುದಾದರೆ, ದೇವರ ಸಮ್ಮುಖದಲ್ಲಿ ಮೊಣಕಾಲೂರುವುದಾದರೆ, ನಿನ್ನನ್ನು ಮೇಲೆತ್ತುವ ಆತನು, ಬಲಪಡಿಸುವ ಆತನು, ಉದ್ಧರಿಸುವ ಆತನ ದೇವರ ಕಡೆಗೆ ತಿರುಗುವುದಾದರೆ, ಕರ್ತನು ನಿನ್ನನ್ನು ಮೇಲೆತ್ತುವುದಕ್ಕೆ ಸಾಮರ್ಥ್ಯವುಳ್ಳಂತಹ ದೇವರು. ಸೈತಾನನು ಕೆಲವು ಸಾರಿ ನಿನ್ನನ್ನು ತೀವ್ರವಾಗಿ ಶೋಧಿಸುತ್ತಾನೆ. ಎಷ್ಟು ತೀವ್ರತೆ ಅಂದರೆ ಅಲ್ಲೋಲ ಕಲ್ಲೋಲವಾಗುವಂತಹ ಪರಿಸ್ಥಿತಿ. ಇನ್ನು ಅಷ್ಟೇ, ನನ್ನ ಜೀವಿತ ಮುಗಿಯಿತು ಎಂಬುದಾಗಿ ಹೇಳುವಂತಹ ಪರಿಸ್ಥಿತಿಗೆ ಸೈತಾನನು ತರುತ್ತಾನೆ. ಇಕ್ಕಟ್ಟಿಗೆ ತಳ್ಳಬೇಕೆಂಬುದಾಗಿ ಪ್ರಯತ್ನ ಮಾಡುತ್ತಿರುವಂತಹ ಆ ಸಂದರ್ಭದಲ್ಲೇ ದೇವರ ಸಮ್ಮುಖದಲ್ಲಿ ಮೊಣಕಾಲೂರು ಬಲವನ್ನು ಹೊಂದುತ್ತೀಯ. ಸೌಲನ ಕೈಯಿಂದ ದಾವೀದನು ಬಿಡುಗಡೆ ಹೊಂದಿದಂತಹ ದಿನ, ದಾವೀದನು ದೇವರನ್ನು ಸ್ತುತಿಸುತ್ತಾ ಬರೆದ ಕೀರ್ತನೆ ಇದು. ಎಷ್ಟೋ ಶ್ರೇಷ್ಠವಾದ ವಿಷಯಗಳನ್ನು ಅದರಲ್ಲಿ ಮೆನ್ಷನ್ ಮಾಡುತ್ತಾ ಬರುತ್ತಾರೆ. ನಾನು ಮೊರೆ ಇಟ್ಟೆನು, ನನಗೆ ಕಷ್ಟ ಬಂದಾಗ, ಇಕ್ಕಟ್ಟು ಬಂದಾಗ. ಒಂದು ರೋಗ ನಿನ್ನನ್ನು ಕಷ್ಟಪಡಿಸುತ್ತಾ ಇದೆಯಾ? ಒಂದು ವ್ಯಾಧಿ ನಿನ್ನನ್ನು ಬಲಹೀನಪಡಿಸುತ್ತಾ ಇದೆಯಾ? ಒಂದು ಅವಮಾನ ನಿನಗೆ ನಿದ್ರೆ ಮಾಡುವುದಕ್ಕೆ ಬಿಡುತ್ತಾ ಇಲ್ವಾ? ಸೋಲು, ಒಂಟಿತನ ನಿನ್ನನ್ನು ಭಯಂಕರವಾಗಿ ಕುಗ್ಗಿಸುತ್ತಾ ಇದೆಯಾ? ನೆನ್ನೆಯ ತನಕ ನಿನ್ನ ಸುತ್ತಲಿದ್ದಂತಹ ಜನರು ಈ ದಿನ ನಿನಗೆ ವಿರುದ್ಧವಾಗಿ ನಿಂತಿದ್ದಾರಾ? ನಿನ್ನನ್ನು ನಿಂದಿಸುತ್ತಾ ಇದ್ದಾರಾ? ಬಾಧೆ ಅನುಭವಿಸುತ್ತಾ ಇದೆಯೇನೋ? ವೇದನೆ ಅನುಭವಿಸುತ್ತಾ ಇದೆಯೇನೋ? ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ನೀನು ಜೀವವನ್ನು ಹೊಂದಬೇಕು. ಜೀವಾಧಿಪತಿಯಾದ ದೇವರ ಬಳಿಗೆ ನೀನು ಬರಬೇಕು. ಸ್ತೋತ್ರಕ್ಕೆ ಅರ್ಹನಾದ ದೇವರಿಗೆ ಮೊರೆ ಇಡುವಾಗ ಆತನು ಶತ್ರುಗಳ ಕೈಯಿಂದ ನನ್ನನ್ನು ಏನು ಮಾಡಿದ್ದಾರೆ? ಬಿಡಿಸಿದ್ದಾರೆ. ಶತ್ರುಗಳು ಹಿಂದಟ್ಟುವಾಗ, ಶತ್ರುಗಳು ಸುತ್ತಲೂ ಸೇರಿ ಬರುವಾಗ ದೇವರು ಶತ್ರುಗಳಿಂದ, ಶತ್ರುವಿನ ಬಲದಿಂದ ನಮ್ಮನ್ನು ಬಿಡಿಸುವಂತಹ ದೇವರು. ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ಪ್ರಧಾನವಾದ ಶತ್ರು ಸೈತಾನನು. ಸೈತಾನನ ಶಕ್ತಿಯಿಂದ, ಬಲದಿಂದ ನಮ್ಮನ್ನು ಬಿಡಿಸುವಂತಹ ದೇವರು ಆತನು. ಲೋಕ ನಮಗೆ ಶತ್ರುವಾಗಿದೆ. ಅನೇಕ ಸಾರಿ ಭಕ್ತಿ ಜೀವಿತದಿಂದ
ನಂಬಿಕೆಯಿಂದ ದೇವರ ಮೇಲೆ ನಿನಗೆ ಇರುವ ಆಸಕ್ತಿಯಿಂದ ಹಿಂದೆ ಎಳೆಯಬೇಕೆಂದು ಲೋಕ ಸಂಬಂಧವಾದ ವ್ಯಕ್ತಿಗಳು, ಅವಿಶ್ವಾಸಿಗಳು, ನಿನ್ನನ್ನು ಪ್ರಚೋದಿಸುವವರಿರುತ್ತಾರೆ, ನಿನ್ನನ್ನು ಬಲವಂತ ಮಾಡುವವರು ಕೂಡ ಇರುತ್ತಾರೆ. ಕರ್ತನನ್ನು ಬಿಡಬೇಕು ಎಂಬುದಕ್ಕಾಗಿ ನೀನು ದೇವರನ್ನು ಮಾತ್ರ ಆರಾಧಿಸುತ್ತಾ ಆತನನ್ನು ಮಾತ್ರ ಅವಲಂಬಿಸುವಾಗ ಅಸಾಧಾರಣವಾದ ಅದ್ಭುತವನ್ನು ನೀನು ಕಾಣುತ್ತೀಯ. ದೇವರು ನಿನ್ನ ಶತ್ರುಗಳಿಂದ ಬಿಡಿಸುವುದಕ್ಕೆ ಆತನು ಇಷ್ಟಪಡುತ್ತಿದ್ದಾರೆ. ಅನೇಕರು ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ, ನಮ್ಮ ಬ್ರಾಂಚಸ್ಗಳಲ್ಲಾಗಿರಬಹುದು, ಅನೇಕ ಪ್ರಾಂತ್ಯಗಳಲ್ಲಿ ಪ್ರಾರ್ಥನೆಯ ಮೂಲಕ ಬಿಡುಗಡೆ ಹೊಂದಿ ಈ ದಿನ ಅನೇಕರು ದೇವರಿಗೆ ಸ್ತೋತ್ರ ಮಾಡುವವರಾಗಿ ಇದ್ದಾರೆ. ಹಿಂದಟ್ಟುವ ಶತ್ರುವಿನಿಂದ ದೇವರು ಬಿಡಿಸಿದ್ದಾರೆ. ನಿನ್ನ ಜೀವಿತದಲ್ಲಿ ನೀನು ತೆಗೆದುಕೊಂಡಂತಹ ನಿರ್ಧಾರದ ನಿಮಿತ್ತ ಅಥವಾ ತಪ್ಪಾದ ತೀರ್ಮಾನದಿಂದ ನಿನ್ನ ಜೀವಿತದಲ್ಲಿ ನಾಶನ ಅನುಭವಿಸುತ್ತಾ ಇದ್ದೀಯಾ, ಬ್ಲಾಕ್ ಮೇಲ್ ಮಾಡಲ್ಪಡುತ್ತಾ ಇದ್ದೀಯಾ, ಕರ್ತನು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಅಂತಹ ಶತ್ರುವಿನ ಬಲದಿಂದ ಯೇಸು ಕ್ರಿಸ್ತನು ನಿನ್ನನ್ನು ಬಿಡುಗಡೆ ಮಾಡುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ಆತನು ಈ ಲೋಕಕ್ಕೆ ಬಂದು ಅನೇಕರಿಗೆ ಬಿಡುಗಡೆ ಮಾಡಿದ್ದಾರೆ. ದುರಾತ್ಮನ ಶಕ್ತಿಗಳಿಂದ, ಅಶುದ್ಧಾತ್ಮನ ಶಕ್ತಿಯಿಂದ, ದುರಾತ್ಮ ಶಕ್ತಿಯ ಪ್ರಭಾವದಿಂದ ಕರ್ತನು ನಿನಗೆ ಬಿಡುಗಡೆ ಕೊಡುವಾತನು. ಧೈರ್ಯವಾಗಿರು, ಕುಗ್ಗಿ ಹೋಗಬೇಡ, ಅಧೈರ್ಯ ಪಡಬೇಡ. ದೇವರ ಚಿತ್ತವನ್ನು ನೆರವೇರಿಸು. ಖಚಿತವಾಗಿ ಅದ್ಭುತವನ್ನು ಕಾಣುತ್ತೀಯ. ಸ್ತೋತ್ರಕ್ಕೆ ಅರ್ಹನಾದ ದೇವರಿಗೆ ಮೊರೆ ಇಡಿರಿ. ಈ ದಿನ ಈ ವಾಗ್ದಾನವನ್ನು ಕ್ಲೈಮ್ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಿರಿ. ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮಗೆ ಸ್ತೋತ್ರ. ಈ ದಿನ ನೀವು ನಮ್ಮೊಂದಿಗೆ ಮಾತನಾಡಿದಂತಹ ಮಾತಿಗೋಸ್ಕರ ಸ್ತೋತ್ರ. ನಿಮ್ಮ ಒಳ್ಳೆಯತನಕ್ಕಾಗಿ ನಿಮಗೆ ಸ್ತೋತ್ರ ಹೇಳುತ್ತೇವೆ. ಸ್ತೋತ್ರಕ್ಕೆ ಅರ್ಹನು, ಆರಾಧನೆಗೆ ನಾಯಕನು, ಸ್ತುತಿ, ಘನ, ಮಾನ, ಮಹಿಮೆಗೆ ಪಾತ್ರನು ನಾವು ನಿನಗೆ ಮಾತ್ರ ಮೊರೆ ಇಡುವಾಗ ಕರ್ತನೆ, ನೀವೇ ನಮಗೆ ಸಹಾಯ ಮಾಡಬೇಕೆಂದು ಕೋರುತ್ತೇನೆ. ನಮ್ಮ ಶತ್ರುಗಳ ಕೈಯಿಂದ ನಮ್ಮನ್ನು ಬಿಡಿಸುವಂತಹ ದೇವರು, ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಹಿಂದಟ್ಟಲ್ಪಡುತ್ತಾ ಇದ್ದಾರೋ, ಅಯ್ಯ, ಸೈತಾನನಿಂದ ಕಷ್ಟಕ್ಕೆ ಗುರಿಯಾಗುತ್ತಾ ಇದ್ದಾರೋ, ಖಚಿತವಾಗಿ ನಿಮ್ಮ ಜಯವನ್ನು ದಯಪಾಲಿಸಿರಿ, ಮಹಿಮೆಯಿಂದ ತುಂಬಿಸಿರಿ. ಅನಾರೋಗ್ಯದಲ್ಲಿರುವವರಿಗೆ ಸ್ವಸ್ಥತೆ ನೀಡಿರಿ. ಬಿಡುಗಡೆ ಇಲ್ಲದೆ ಇರುವವರಿಗೆ ಬಿಡುಗಡೆ ನೀಡಿರಿ. ಕೃಪೆಯಿಂದ ತುಂಬಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.